ಇವಾಗ ಏನದ ದೇವರ ಸಮ್ಮುಖದಲ್ಲಿ ದೊಡ್ಡ ಅಪೋಸ್ತಲಕನಾಗಿ ಕಾರ್ಯ ಮಾಡದ. ಹಾಗಾಗಿ ನಾವು ದೇವರ ಸಮ್ಮುಖದಲ್ಲಿ ಎಷ್ಟೇ ಉನ್ನತವಾಗಿ ನಾವು ಪರಿಶುದ್ಧರು ಅಂತ ಹೇಳ್ಕೊಳ್ಳುವ ನಮಗೆ ಅಗತ್ಯವಿಲ್ಲ. ನಾವು ಅಗತ್ಯವೂ ಮಾಡಿಕೊಳ್ಬಾರ್ದು. ಪವಿತ್ರವಾಗಿರುವ ಒಬ್ಬನೇ ಇದ್ದಾನೆ, ಆತನೇ ಯೇಸು ಕ್ರಿಸ್ತ. ಆತನಿಗೆ ಮಾತ್ರ ನಾವು ಪವಿತ್ರ ಅಂತ ಹೇಳ್ಕೋಬೇಕು. ನಾವು ಎಲ್ಲಿ ಹೋದರೂ ಪಾಪಿಗಳೇ ಆಗಿರ್ತೇವೆ. ನಮ್ಮ ಪಾಪ ಕ್ಷಮಿಸಲ್ಪಟ್ಟು ನಮಗೆ ದೇವರು ತನ್ನ ಮಗನಾಗಿ ಅಂಗೀಕರಿಸುವಂತನಾಗಿದ್ದಾನೆ. ನಾವು ಅಲ್ಲಿವರೆಗೆ ನಾವು ಪವಿತ್ರವಾಗಿ ನಮ್ಮಲ್ಲಿ ಯಥಾರ್ಥದಿಂದ ದೇವರ ಆಜ್ಞೆ ಮೇಲೆ ನಡೆಯುವಂತರಾಗಬೇಕು. ಯಾಕಂದ್ರೆ ನಮ್ಮ ಪಾಪ ಸ್ವಭಾವ ನಮ್ಮ ರಕ್ತದಲ್ಲಿ ತುಂಬಿ ಬಂದಿದಂತ. ಅದಕ್ಕಾಗಿ ನಾವು ಎಷ್ಟೇ ಪವಿತ್ರರಿದ್ದೇವೆ ಈ ಲೋಕದ ಮೇಲೆ ಯಾರು ಪವಿತ್ರರು ಸಿಗುವುದಿಲ್ಲ, ಯಾರು ಪವಿತ್ರರು ಇಲ್ಲ. ದೇವರು ಯೇಸು ಕ್ರಿಸ್ತನ್ ಮಾತ್ರ ದೇವರಾಗಿದ್ದಾರೆ. ಯೇಸು ಮಾತ್ರ. ಎಲ್ಲರೂ ಕಣ್ಣು ಮುಚ್ಕೊಳ್ಳಿ, ಯೇಸುವೆ ಪ್ರಾರ್ಥಿಸೋಣ. ಅಪ್ಪ ತಂದೆ ಯೇಸುವೆ, ನಿನ್ನ ಪರಿಶುದ್ಧತಾಗಿ ಸ್ತೋತ್ರ ಏಸಪ್ಪ. ನೀನು ಯಾವ ರೀತಿಯಾಗಿ ಸುಂಕದ ಜೊತೆ ಪಾಪಿಯ ಜೊತೆ ಊಟ ಮಾಡಿದ್ದೆ ಅಂತ ಹೇಳಿ ಅವರು ಮಾತಾಡುವಾಗ ಸ್ವಾಮಿ, ಅವರ ಜೊತೆ ನಿಂತು ಸ್ವಾಮಿ ಎಷ್ಟು ಬಲವಾಗಿ ಕಾರ್ಯ ಮಾಡಿದೆ ಸಪ್ಪ. ನೀನು ಪಾಪಿಗಳಿಗಾಗಿ ಬಂದಿದಂತ ಹೇಳಿ ನೀನು ಸಂಪೂರ್ಣವಾಗಿ ಬರೆದು ಬಿಟ್ಟಿದೆ ಸಪ್ಪ. ಹೌದೇಸುವೆ, ನಾವೆಲ್ಲ ಪಾಪಿಗಳು ಏಸಪ್ಪ. ನಮ್ಮನ್ನು ರಕ್ಷಿಸಿದಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ. ನಿನ್ನ ರಕ್ಷಣೆಗಾಗಿ ನಾವು ವಂದಿಸ್ತೇವೆ ಏಸಪ್ಪ. ಇವತ್ತು ನಿನ್ನ ಹೆಸರು ಎತ್ತಿ ನಮ್ಮ ಪಾಪಗಳು ನಮ್ಮ ಕಣ್ಣು ಮುಂದೆ ಬರುವಂತೆ ಹೇಳಿ ನಾವು ಪಶ್ಚಾತ್ತಾಪ ಪಟ್ಟಿ ನಿನ್ನಲ್ಲಿ ರಕ್ಷಣೆ ಹೊಂದುವಂತೆ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ ಏಸುವೆ.